ಎಳ್ಳು ಅಂತಂದರೆ ಶನಿದೇವರ ಸಂಕೇತ, ಬೆಲ್ಲ ಅಂತಂದರೆ ಸೂರ್ಯದೇವನ ಸಂಕೇತ. ಎಳ್ಳು ಬೆಲ್ಲ ಅಂದರೆ ಶನಿ ಹಾಗೂ ಸೂರ್ಯನ ಸಂಕ್ರಮಣೆ ಮಕರ ಸಂಕ್ರಾಂತಿ. ಶನಿದೇವರು ಅಂತ ಅಂದಾಗ ನನಗೆ ನೆನಪು ಬರೋದು ಡಿಸಿಪ್ಲಿನ್, ಸೂರ್ಯದೇವರು ಅಂತ ಅಂದಾಗ ಆ್ಯಕ್ಷನ್ಸ್. ಡಿಸಿಪ್ಲಿನ್ ಆ್ಯಂಡ್ ಸರಿಯಾದ ಆ್ಯಕ್ಷನ್ಸ್ ಇದ್ದಾಗೆ ಲೈಫಲ್ಲಿ ಒಳ್ಳೆ ರಿಸಲ್ಟ್ಸ್ನ ಕಂಡುಕೊಳ್ಬೋದು. ಹಬ್ಬಗಳು ಅಂತಂದರೆ ಬರೀ ಸೆಲೆಬ್ರೇಷನ್ ಊಟ ಅಂತಲ್ಲ, ಲೈಫ್ ಲೆಸನ್ಸ್ ಕೂಡ ಆಗಿರುತ್ತೆ. ನೋಡ್ತಿರೋ ಪ್ರತಿಯೊಬ್ಬರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲನ ತಿಂದು ಒಳ್ಳೆ ಮಾತಾಡೋಣ. ಈ ವರ್ಷದ ಮೊದಲನೇ ಹಬ್ಬ ಆಗಿರುತ್ತೆ ಆ್ಯಂಡ್ ಬೇರೆ ಬೇರೆ ಸ್ಟೇಟ್ಸಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸೆಲೆಬ್ರೇಷನ್ಸ್ನ ಮಾಡ್ಕೊತಾರೆ. ಬೇರೆ ಬೇರೆ ರೀಸನ್ಸ್ ಕೂಡ ಇರುತ್ತೆ. ನನಗೇನು ಗೊತ್ತು ಅದನ್ನು ನಾನು ಹೇಳಿದ್ದೀನಿ. ಎಲ್ಲರೂ ಸೇರಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ನೆಮ್ಮದಿಯಾಗಿ ಪೂಜೆನ ಮುಗಿಸ್ಕೊಂಡ್ವಿ. ಆ್ಯಂಡ್ ಎಲ್ಲರ ಮನೆಯಲ್ಲಿ ಇದ್ದಾಗಲೇ ನಮ್ಮ ಮನೆಯಲ್ಲೂ ಕೂಡ ಸ್ವೀಟ್ ಪೊಂಗಲ್, ಖಾರ ಪೊಂಗಲ್ ಅದನ್ನು ಕೂಡ ಮಾಡ್ಕೊಂಡ್ವಿ. ಇದಾಗಿತ್ತು ನಮ್ಮ ಮನೆಯ ಸಣ್ಣ ಸಂಕ್ರಾಂತಿ ಹಬ್ಬದ ಸೆಲೆಬ್ರೇಷನ್. ಒನ್ಸ್ ಅಗೇನ್ ನೋಡ್ತಿರೋ ಪ್ರತಿಯೊಬ್ಬರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು.